ಎಷ್ಟು ಕೆಲಸ ಇದ್ದರೂ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಯೋಚಿಸಿ ಸ್ಟ್ರೆಸ್ ಜಾಸ್ತಿ ಆಗ್ತಿದೆಯಾ? ಇದನ್ನೇ ಇಂಗ್ಲೀಷ್ನಲ್ಲಿ ಓವರ್ವೆಲ್ಮ್ ಅಂತ ಕರೀತಾರೆ. ಇದಾಗೋದು ಜಾಸ್ತಿ ಕೆಲಸ ಇರೋದ್ರಿಂದ ಅಲ್ಲ ಸ್ನೇಹಿತರೆ, ನಮ್ಮ ಪೆಂಡಿಂಗ್ ಡಿಸಿಷನ್ಸ್ನಿಂದ ಉಂಟಾಗೋ ಒತ್ತಡದಿಂದ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋದು ಅತಿಯಾದ ಕೆಲಸದ ಹೊರೆ ಅಥವಾ ಓವರ್ವೆಲ್ಮಿಂಗ್ ಹೇಗೆ ಸ್ಟ್ರೆಸ್ ಉಂಟು ಮಾಡ್ತದೆ ಮತ್ತು ಅದನ್ನು ಹೇಗೆ ಸೈನ್ಸ್ ಬೇಸ್ಡ್ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ನಿಭಾಯಿಸೋದು ಅಂತ. ನಿಮಗೂ ಹೀಗೆ ಅನಿಸಿದೆಯಾ ವೀಕ್ಷಕರೇ? ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ, ಯಾವಾಗ ನಾನು ಇದರಿಂದ ಹೊರ ಬರೋದು ಅನ್ನೋ ಫೀಲಿಂಗ್, ಏನು ಮಾಡದೇ ಇದ್ದರೂ ತುಂಬ ದಣಿವು, ಸಣ್ಣ ವಿಷಯಕ್ಕೂ ಕೋಪ, ಬೇಸರ, ಇನ್ನೇನು ಮಾಡೋದು ಅನ್ನೋ ಫೀಲಿಂಗ್. ಇದನ್ನೇ ನಾವು ಓವರ್ವೆಲ್ಮ್ಡ್ ಆಗಿರೋದು ಅಂತ ಹೇಳ್ತೀವಿ. ಓವರ್ವೆಲ್ಮ್ ಅಂದರೆ ಏನು? ಓವರ್ವೆಲ್ಮ್ ಅಂದರೆ ನಮ್ಮ ಮನಸ್ಸಿಗೆ ಹ್ಯಾಂಡಲ್ ಮಾಡೋಕ್ಕೆ ಆಗದಷ್ಟು ಮಾಹಿತಿಯು, ಕೆಲಸವು, ನಿರೀಕ್ಷೆಗಳು ಒಂದೇ ಸಾರಿ ಬರೋದು. ಆಫೀಸ್ ಪ್ರೆಷರ್, ಮನೆ ಜವಾಬ್ದಾರಿಗಳು, ಮಕ್ಕಳ ಓದು, ಹಣದ ಟೆನ್ಷನ್, ಸೋಷಿಯಲ್ ಮೀಡಿಯಾ, ನ್ಯೂಸ್, ನೋಟಿಫಿಕೇಷನ್ಸ್ ಇವೆಲ್ಲ ಸೇರಿ ನಮ್ಮ ಮೆದುಳಿಗೆ ಮೆಸೇಜ್ ಕೊಡ್ತವೆ, ಡೇಂಜರ್ ಇದೆ, ರೆಡಿ ಆಗು ಅಂತ. ಓವರ್ವೆಲ್ಮ್ ಆದಾಗ ನಮ್ಮ ದೇಹ ಸ್ಟ್ರೆಸ್ ಮೋಡ್ಗೆ ಹೋಗುತ್ತೆ. ಮಿದುಳು ಕಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಹೃದಯ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಮಸಲ್ಸ್ ಟೈಟ್ ಆಗ್ತವೆ, ಬ್ರೀತಿಂಗ್ ಶಾಲೋ ಆಗುತ್ತೆ. ಇದು ಸ್ವಲ್ಪ ಸಮಯ ಇದ್ದರೆ ಓಕೆ, ಆದರೆ ಇದು ಲಾಂಗ್ ಟೈಮ್ ಹಾಗೇನೆ ಕಂಟಿನ್ಯೂ ಆದರೆ ದೇಹ ಸದಾ ಅಲರ್ಟ್ ಆಗಿರುತ್ತೆ, ಎನರ್ಜಿ ಬೇಗ ಖಾಲಿ ಆಗುತ್ತೆ, ಪ್ರಾಪರ್ ರೆಸ್ಟ್ ಸಿಗಲ್ಲ. ಇದನ್ನೇ ನಾವು ಸ್ಟ್ರೆಸ್ ಇಂಡ್ಯೂಸ್ಡ್ ಫ್ಯಾಟಿಗ್ ಅಂದರೆ ಒತ್ತಡದಿಂದ ಆಗೋ ದಣಿವು ಅಂತ ಕರಿತೀವಿ. ಅದಕ್ಕೆ ಬೆಳಿಗ್ಗೆ ಎದ್ದು ಕೂಡ ಟಯರ್ಡ್ ಫೀಲಿಂಗ್, ಸಾಕಷ್ಟು ನಿದ್ರೆ ಆದರೂ ಫ್ರೆಶ್ ಅಂತ ಅನಿಸೋಲ್ಲ, ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಇವೆಲ್ಲ ಓವರ್ವೆಲ್ಮ್ನ ಕಾಮನ್ ಲಕ್ಷಣಗಳು. ನಿಮಗೆ ಇದರಲ್ಲಿ ಏನಾದರೂ ಮ್ಯಾಚ್ ಆಗುತ್ತಾ ಅಂತ ನೋಡಿ. ಒಂದೇ ಸಾರಿ ತುಂಬ ಕೆಲಸ, ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ, ಸಣ್ಣ ಕೆಲಸ ಕೂಡ ದೊಡ್ಡದಾಗಿ ಕಾಣೋದು, ತಲೆನೋವು, ಬಾಡಿ ಪೇಯ್ನ್, ಅಟೆನ್ಷನ್ ಕಡಿಮೆ ಆಗೋದು, ಎಮೋಷ್ನಲ್ ಆಗಿ ಈಸಿಯಾಗಿ ಬ್ರೇಕ್ ಆಗೋದು. ಇದು ವೀಕ್ನೆಸ್ ಅಲ್ಲ ವೀಕ್ಷಕರೇ, ಇದು ನಿಮ್ಮ ದೇಹ ಮತ್ತು ಮನಸ್ಸು ನಿಮ್ಮ ಸಹಾಯ ಕೇಳ್ತಿರೋದು. ಈ ಓವರ್ವೆಲ್ಮಿಂಗ್ ಅನ್ನೋದು ಮತ್ತು ಅದರಿಂದ ಉಂಟಾಗೋ ಸ್ಟ್ರೆಸ್ ಮೊದಲಿನಿಂದಲೂ ತುಂಬ ಕಾಮನ್ ಸಮಸ್ಯೆ. ಡಾಕ್ಟರ್ ಜಾನ್ ಎಚ್ ಸ್ಟೋಕ್ಸ್ ಅಂತ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಯಲ್ಲಿ ಒಬ್ಬರು ಫೇಮಸ್ ಪ್ರೊಫೆಸರ್ ಇದ್ದರು. ಅವರು ಬಹಳಷ್ಟು ವರ್ಷಗಳ ಹಿಂದೆ ನ್ಯೂರೋಸಿಸ್ ಮೇಲೆ ಒಂದು ಪೇಪರ್ನ ಪಬ್ಲಿಷ್ ಮಾಡಿದರು. ನ್ಯೂರೋಸಿಸ್ ಅಂದರೆ ಒಂದು ಮಾನಸಿಕ ಕಾಯಿಲೆ. ಇದರ ಕೆಲವು ಮೇನ್ ಲಕ್ಷಣಗಳೇನೆಂದರೆ ಆತಂಕ, ಡಿಪ್ರೆಷನ್ ಮತ್ತು ಯಾವಾಗಲೂ ಸುಸ್ತು ಅಂತ ಅನಿಸೋದು. ಇವರು ಈ ನ್ಯೂರೋಸಿಸ್ ಪೇಷಂಟ್ಗಳಲ್ಲಿ ಮೇಯ್ನಾಗಿ ಅಬ್ಸರ್ವ್ ಮಾಡಿದ್ದೇನೆಂದರೆ ಈ ಓವರ್ವೆಲ್ಮಿಂಗ್ ಅಂದರೆ ಅದೇ ಬೆಟ್ಟದಷ್ಟು ಕೆಲಸ ಇದೆ, ಎಲ್ಲನೂ ಮುಗಿಸ್ಲೇಬೇಕು, ಆದರೆ ಏನೂ ಮಾಡೋಕ್ಕೆ ಆಗ್ತಿಲ್ವಲ್ಲ ಅನ್ನೋ ಫೀಲಿಂಗ್. ಸೊ ಹಾಗಿದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಪರಿಹಾರ ಖಂಡಿತ ಇದೆ. ನಮ್ಮ ಜೀವನ ಶೈಲಿಯಲ್ಲಿ ನಾವು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ತರ್ತಾ ಹೋಗಬೇಕು. ಅವು ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್, ಎಲ್ಲವನ್ನೂ ಒಂದೇ ಸಾರಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ನಿಮ್ಮ ಕೆಲಸಗಳನ್ನು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಏನೆಲ್ಲ ಕೆಲಸಗಳಿದಾವೋ, ಅವು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡವಾಗಿರ್ಬೋದು, ಒಂದು ಪಟ್ಟಿ ಮಾಡ್ಕೊಳ್ಳಿ. ಈಗ ಕೆಲಸಗಳನ್ನೆಲ್ಲ ಪ್ರಯಾರಿಟೈಸ್ ಮಾಡ್ತಾ ಬನ್ನಿ. ಅಂದರೆ ಕೆಲಸದ ಇಂಪಾರ್ಟೆನ್ಸ್ ಮತ್ತು ಅರ್ಜೆನ್ಸಿ ಪ್ರಕಾರ ನಿಮ್ಮ ಟಾಸ್ಕ್ ಲಿಸ್ಟ್ನ ಆರ್ಡರ್ ಮಾಡ್ಕೊಳ್ಳಿ. ನೀವು ನಂಬ್ತಿರೋ ಇಲ್ವೋ ಸ್ನೇಹಿತರೆ, ನಿಮ್ಮ ಸ್ಟ್ರೆಸ್ ಇಷ್ಟಕ್ಕೇ 50% ಕಡಿಮೆ ಆಗಿಬಿಡುತ್ತೆ. ನಿಮಗೆ ನಿಮ್ಮ ಕೆಲಸ ಎಷ್ಟಿದೆ ಅನ್ನೋ ಒಂದು ಓವರಾಲ್ ಐಡಿಯಾ ಸಿಕ್ಕುತ್ತೆ. ಒಂದು ಸಲ ಲಿಸ್ಟ್ ರೆಡಿ ಆದಮೇಲೆ ಅದರಲ್ಲಿರೋ ಒಂದೊಂದೇ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ವೀಕ್ಷಕರೇ, ಇವತ್ತು ನಾವು ತುಂಬ ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನೇ ನೋಡ್ತಿದ್ದೀವಿ. ಅವರೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಓವರ್ವೆಲ್ಮಿಂಗ್ ಅಂದರೆ ಅತಿಯಾದ ಕೆಲಸದ ಹೊರೆನ ಅನುಭವಿಸಿದವರನ್ನೇ. ಹಾಗೆಯೇ ತಮ್ಮ ಕೆಲಸಗಳನ್ನು ಹೇಗೆ ಪ್ರಯಾರಿಟೈಸ್ ಮಾಡ್ಕೋಬೇಕು ಅಂತ ಕಲ್ತುಕೊಂಡು ಇರೋರೆ. ಸ್ಟೆಪ್ 2, ಯಾವುದೇ ಕೆಲಸ ಅಥವಾ ನಿರ್ಧಾರಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನ್ ರೆಡಿ ಇದ್ದರೆ ತಕ್ಷಣ ಆ ಕೆಲಸವನ್ನು ಮುಗಿಸ್ಬಿಡಿ. ನಾವು ಓವರ್ವೆಲ್ಮ್ ಆಗೋಕ್ಕೆ ದೊಡ್ಡ ಕಾರಣ ಏನು ಗೊತ್ತಾ? ಕೆಲಸ ಜಾಸ್ತಿ ಇರೋದ್ರಿಂದಲ್ಲ, ಪೆಂಡಿಂಗ್ ಡಿಸಿಷನ್ಸ್ ಜಾಸ್ತಿ ಇರೋದ್ರಿಂದ. ಯಾವುದೇ ಒಂದು ಸಣ್ಣ ಡಿಸಿಷನ್ ಕೂಡ, ಇದನ್ನು ಅಪ್ರೂವ್ ಮಾಡೋದೋ ಬೇಡವೋ, ಈ ಮೇಲ್ಗೆ ರಿಪ್ಲೈ ಕೊಡೋದೋ ಬೇಡವೋ, ಈ ಕೆಲಸ ಯಾರಿಗೆ ಅಸೈನ್ ಮಾಡೋದು ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಅದು ಬ್ರೈನ್ ಒಳಗೆ ಒಂದು ಚಿಕ್ಕ ಕಿರಿಕಿರಿಯಾಗಿ ಹಾಗೇನೆ ಉಳ್ಕೊಳ್ಳುತ್ತೆ. ಕಂಪ್ಲೀಟ್ ಟಾಸ್ಕ್ಗಿಂತ ಇನ್ಕಂಪ್ಲೀಟ್ ಟಾಸ್ಕ್ ನಮ್ಮ ಬ್ರೈನ್ಗೆ ಹೆಚ್ಚು ಸ್ಟ್ರೆಸ್ ಕೊಡುತ್ತೆ. ಅದಕ್ಕೆ ಸಿಂಪಲ್ ರೂಲ್, ಇನ್ಫಾರ್ಮೇಷನ್ ಕಂಪ್ಲೀಟ್ ಇದ್ದರೆ ಡಿಸಿಷನ್ ತಕ್ಷಣ ತೆಗೆದುಕೊಳ್ಳಿ, ಪೋಸ್ಟ್ಪೋನ್ ಮಾಡಬೇಡಿ. ಕೆಲವೊಂದಂತೂ ತುಂಬ ಚಿಕ್ಕ ನಿರ್ಧಾರಗಳು ಇರ್ತವೆ ವೀಕ್ಷಕರೇ. ಉದಾಹರಣೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲೋ ಟ್ರಿಪ್ ಹೋಗಿರ್ತೀರ, ಅಲ್ಲಿ ಆಗಿರೋ ಖರ್ಚನ್ನ ಎಲ್ಲರೂ ಶೇರ್ ಮಾಡಿರ್ತಾರೆ. ನಿಮ್ಮ ಪಾಲಿನ ಖರ್ಚು ನಿಮ್ಮ ಫ್ರೆಂಡ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅದನ್ನು ಪೆಂಡಿಂಗ್ ಇಟ್ಕೊಳ್ಳೋ ಬದಲು ತಕ್ಷಣ ಕ್ಲೋಸ್ ಮಾಡ್ಕೊಂಬಿಡಿ. ಇದೇ ರೀತಿ ಯಾರಿಗೂ ಇಮೇಲ್ ಕಳಿಸೋದಾಗಿರ್ಬೋದು, ಯಾವುದೋ ಬಿಲ್ ಕಟ್ಟೋದಾಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಅಥವಾ ವೆಹಿಕಲ್ ಇನ್ಶೂರೆನ್ಸ್ ತಗೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ವಾಹನನ ಸರ್ವಿಸಿಂಗ್ ಕೊಡೋದಾಗಿರ್ಬೋದು. ಹೀಗೆ
ಇವೆಲ್ಲ ಚಿಕ್ಕ ಚಿಕ್ಕ ನಿರ್ಧಾರಗಳಲ್ವಾ. ಇವನ್ನ ಪೆಂಡಿಂಗ್ ಇಟ್ಕೊಳ್ಳದೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಪ್ಲೀಟ್ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಮೈಂಡ್ ಕ್ಲಿಯರ್ ಆಗ್ತಾ ಹೋಗುತ್ತೆ. 1927ರಲ್ಲಿ ವೀಕ್ಷಕರೇ ಫೇಮಸ್ ಸೈಕಾಲಜಿಸ್ಟ್ ಬ್ಲೂಮಾ ಝೈಗಾರ್ನಿಕ್ ಒಂದನ್ನು ಅಬ್ಸರ್ವ್ ಮಾಡಿದರು. ಅದೇನೆಂದರೆ, ಜನರು ಪೂರ್ಣಗೊಂಡ ಕೆಲಸಗಳಿಗಿಂತ ಇನ್ಕಂಪ್ಲೀಟ್ ಕೆಲಸಗಳನ್ನು ಹೆಚ್ಚು ನೆನ್ಪಿಟ್ಕೊಂಡಿರ್ತಾರೆ ಅಂತ. ಇದರ ಅರ್ಥ ಏನು? ಕಂಪ್ಲೀಟೆಡ್ ಟಾಸ್ಕ್ನ ಬ್ರೈನ್ ಬಿಟ್ಬಿಡುತ್ತೆ, ಇನ್ಕಂಪ್ಲೀಟ್ ಟಾಸ್ಕ್ ಬ್ರೈನ್ ಹಾಗೇನೆ ಇಟ್ಕೊಂಡಿರುತ್ತೆ. ಅದೇ ಮೆಂಟಲ್ ಬ್ಯಾಕ್ಗ್ರೌಂಡ್ ಸ್ಟ್ರೆಸ್. ಸೊ ಇದನ್ನು ಎದುರಿಸ್ಬೇಕಂದ್ರೆ ಯಾವುದೇ ಕೆಲಸ ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಅದಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನ್ ರೆಡಿ ಇದ್ದರೆ ತಕ್ಷಣ ನೀವು ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ. ಸ್ಟೆಪ್ 3, ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನು ಡೆಲಿಗೇಟ್ ಮಾಡಿ, ಅಂದರೆ ಬೇರೆಯವರಿಗೆ ವಹಿಸ್ಕೊಡಿ. ವೀಕ್ಷಕರೇ, ಎಲ್ಲ ಕೆಲಸಗಳನ್ನು ನೀವೇ ಮಾಡಬೇಕು ಅನ್ನೋ ಯೋಚನೆ ಬಿಡಿ. ನಿಮ್ಮ ಕೆಲಸಗಳಲ್ಲಿ ಯಾವುದಾದ್ರೂ ಕೆಲಸಗಳನ್ನು ಬೇರೆಯವರಿಗೆ ವಹಿಸ್ಬೋದೇನೋ ಅಂತ ನೋಡಿ. ಉದಾಹರಣೆಗೆ, ನೀವು ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿದ್ದರೆ ನಿಮ್ಮ ಜೂನಿಯರ್ಸ್ಗೆ ಎಷ್ಟು ಕೆಲಸ ಡೆಲಿಗೇಟ್ ಮಾಡ್ಬೋದು ನೋಡಿ. ಇದು ಬರೀ ಆಫೀಸ್ ಕೆಲಸ ಆಗಿರಬೇಕು ಅಂತೇನಿಲ್ಲ, ಮನೆ ಕೆಲಸ ಆಗಿರ್ಬೋದು, ಆಗಲೇ ಹೇಳ್ದಂಗೆ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋದಾಗಿರ್ಬೋದು, ಶಾಪಿಂಗ್ ಆಗಿರ್ಬೋದು. ಹೀಗೆ ಒಟ್ಟಾಗಿ ಹೇಳ್ಬೇಕಂದ್ರೆ, ಅತಿಯಾದ ಕೆಲಸದಿಂದ ನೀವು ಓವರ್ವೆಲ್ಮ್ಡ್ ಆಗಿದ್ದರೆ ಸಾಧ್ಯವಾದಷ್ಟು ಕೆಲಸನ ಡೆಲಿಗೇಟ್ ಮಾಡಿ. ಎಲ್ಲ ಸಕ್ಸಸ್ಫುಲ್ ಜನರು ಒಂದಲ್ಲ ಒಂದು ಸ್ಟೇಜ್ನಲ್ಲಿ ಈ ಟ್ರಿಕ್ನ ಯೂಸ್ ಮಾಡಿ ಅತಿಯಾದ ಕೆಲಸದ ಒತ್ತಡದಿಂದ ಹೊರಬಂದಿದ್ದಾರೆ. ಸೊ 3rd ರೂಲ್, ಎಲ್ಲವನ್ನು ನೀವೇ ಮಾಡಬೇಕು ಅನ್ನೋ ಹಠ ಬಿಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸವನ್ನು ಡೆಲಿಗೇಟ್ ಮಾಡಿ ಅಥವಾ ಇನ್ನೊಬ್ಬರಿಗೆ ವಹಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಅತಿಯಾದ ಕೆಲಸದ ಒತ್ತಡವನ್ನು ಖಂಡಿತವಾಗಿ ಕಡಿಮೆ ಮಾಡುತ್ತೆ. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸೋ ಕ್ಷಣ ಬಂತು ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದ್ಸಲ ಓವರ್ವೆಲ್ಮ್ ಅಂದರೆ ಅತಿಯಾದ ಕೆಲಸದ ಒತ್ತಡವನ್ನು ಹೇಗೆ ಎದುರಿಸಬೇಕು ಅನ್ನೋ ಸ್ಟೆಪ್ಸ್ನ ಒಂದ್ಸಲ ಕಂಪ್ಲೀಟಾಗಿ ನೋಡಬೇಡ. ಸ್ಟೆಪ್ ನಂಬರ್ 1, ಎಲ್ಲವನ್ನು ಒಂದೇ ಸಾರಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ, ನಿಮ್ಮ ಕೆಲಸಗಳನ್ನು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 2, ಯಾವುದೇ ಕೆಲಸ ಅಥವಾ ನಿರ್ಧಾರಕ್ಕೆ ಬೇಕಾಗಿರೋ ಇನ್ಫಾರ್ಮೇಷನ್ ರೆಡಿ ಇದ್ದರೆ ತಕ್ಷಣ ಆ ಕೆಲಸವನ್ನು ಮುಗಿಸ್ಬಿಡಿ. ಸ್ಟೆಪ್ ನಂಬರ್ 3, ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನು ಡೆಲಿಗೇಟ್ ಮಾಡಿ. ವೀಕ್ಷಕರೇ, ಓವರ್ವೆಲ್ಮ್ನ ನಾವೆಲ್ಲರೂ ಒಂದಲ್ಲ ಒಂದು ಸಲ ಫೇಸ್ ಮಾಡಿರ್ತೀವಿ. ನಿಮ್ಮ ಅನುಭವಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಇದು ಇನ್ನೊಬ್ಬರಿಗೆ ಸಹಾಯ ಆಗ್ಬೋದು. ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.